ರೇಣುಕಾಚಾರ್ಯರ ಗುರುಕುಲ ಸಾಧಕರು ಹಾಗೂ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ರಾಜೇಶ್ವರ ಸ್ವಾಮಿಗಳಿಗೆ ನಮಸ್ಕರಿಸ್ತೇನೆ. ಹಾಗೂ ಅತಿ ಗಣ್ಯರಾದ BS ಪರಮಶಿವಪ್ಪನವರು, ಶ್ರೀ ಬಸಲಿಕಪ್ಪನವರು, ಶ್ರೀ ಗುರುಸ್ವಾಮಿಗಳು ಹಾಗೂ ಇನ್ನಿತರ ಗಣ್ಯರಿಗೆ ನಮಸ್ಕರಿಸಿ, ಇಲ್ಲಿ ಇವತ್ತು ಉಪಸ್ಥಿತಿರ್ತಕ್ಕಂಥ ಶರಣರಿಗೆ, ಮಾತೆಯರಿಗೆ ಎಲ್ಲರೂ ಶರಣಾರ್ಥಿಗಳ ಹೇಳ್ತಾ, ನನಗೆ ಇವತ್ತಿನ ವಿಚಾರದಲ್ಲಿ ಬಯಸುವ ವಿಚಾರ ಅಂದರೆ, ನಮ್ಮ ಭಾರತ ದೇಶ ಪುಣ್ಯ ಭೂಮಿಗಳ ನಾಡು. ಈ ನಾಡಿನಲ್ಲಿ ಕರ್ನಾಟಕ ರಾಜ್ಯ ಮಠಗಳ ಬೀಡು, ಗುರುಕುಲಗಳ ನಾಡು. ಈ ದೇಶದಲ್ಲಿ, ಈ ನಾಡಿನಲ್ಲಿ, ಈ ಸಮಾಜದಲ್ಲಿ ನಾವು ನಮ್ಮ ಅದೃಷ್ಟ, ಈ ಸಮಾಜದಲ್ಲಿ ನಾವಿರೋದು ನಮ್ಮ ಭಾಗ್ಯ ಅಂತ ಅನ್ಕೋಬೇಕು. ಗುರುಕುಲ ಅಂದಾಗ ಹಿಂದೆ ವಿದ್ಯಾಭ್ಯಾಸಕ್ಕೆ ಮಠಮಾನ್ಯಗಳಲ್ಲೇ ಗುರುಕುಲ ನಡೆಸ್ತಾ ಇದ್ದಂಥ ನಾಡಿದೆ. ಅದು ಮ್ಯಾಕ್ಲೆ ಇಂಗ್ಲಿಷ್ ಶಿಕ್ಷಣ ಬಂದು ಗುರುಕುಲೆಲ್ಲ ಬದಲಾವಣೆ ಆಗಿದೆ. ಅದೇ ರೀತಿ ಆರೋಗ್ಯದ ವಿಚಾರ ಬಂದಾಗ ನಮ್ಮ ನಾಡಿನಲ್ಲಿ ಮನೆಮದ್ದು, ಆಯುರ್ವೇದ ಬಹಳ ಒಳ್ಳೆ ಔಷಧಿಗಳಿತ್ತು. ಅದು ಅಲೋಪತಿ ಬಂದು ಅದು ನಾವು ಕಳ್ಕೊಂಡಿದ್ದೇವೆ. ಅದೇ ರೀತಿ ನ್ಯಾಯ ತೀರ್ಮಾನಗಳು ಹಿಂದೆ ಎಲ್ಲ ಮಠಗಳು, ಗುರುಗಳಲ್ಲಿ ತಗೊಂಡೋಗಿ ಬಗೆಹರಿಸ್ಕೊಳ್ತಾ ಇದ್ದಾರೆ. ಇದು ಇಂಡಿಯನ್ ಪಿನಲ್ ಕೋಡ್ ಹಿಂದೆ ಇತ್ತು, ಈಗ ಭಾರತ ನ್ಯಾಯ ಸಂಸ್ಥೆ ಬಂದಿದೆ. ಇದರಿಂದ ಅದು ಕಳ್ಕೊಂಡ್ವಿ. ಇದೆಲ್ಲ ನಮ್ಮ ನಷ್ಟಗಳು. ಇವತ್ತು ಒಂದು ಡೆಮೋಕ್ರಟಿಕಲ್ ಚೇಂಜ್ ಆಗಿದೆ. ಮೈಟ್ ಈಸ್ ರೈಟ್ ಅಂತ ಆಯ್ತಾ ಇದೆ. ಎಲ್ಲಿ ಹೆಚ್ಚಿನ ಜನಸಂಖ್ಯೆ ಆಯ್ತಾ ಇದ್ರು ಅವರು ದೊಡ್ಡವರಾಗ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸರ್ಕಾರನೂ ಭಾಗವಹಿಸ್ತಾ ಇದ್ದಾರೆ. ಶ್ರೀ ಈಶ್ವರ್ ಖಂಡ್ರೆ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಪೂಜ್ಯರಿದ್ದಾರೆ. ಸಾಕಷ್ಟು ನೂರಾರು ಮಠಗಳು ನಮ್ಮ ರಾಜ್ಯದಲ್ಲಿದೆ. ನಂದು ಒಂದು ಸಲಹೆ, ಸ್ವಲ್ಪ ವಿಭಿನ್ನ ಅನ್ಸ್ಬೋದು, ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೂ ಹೇಳಬೇಕು ಅನಿಸ್ತಾ ಇದೆ. ನಮ್ಮ ನಾಡಿನಲ್ಲಿ ಹಳ್ಳಿಗಳು ಬಹಳಷ್ಟು ಇದೆ. ರೈತಾಪಿ ವರ್ಗ, ನಮ್ಮ ಬಾಂಧವರು ಬಹಳಷ್ಟು ಜನ ರೈತರಿದ್ದಾರೆ. ಅವ್ರಿಗೆ ಇವತ್ತು ಸರಿಯಾದ ಬೆಲೆ ಸಿಗದಿರ ಫಸಲು ಜಾಸ್ತಿ ಬರಲಿ ಅಂತ ಅತಿ ಹೆಚ್ಚು ಔಷಧಿ ಹೊಡಿತಾ ಇದ್ದಾರೆ, ಪೆಸ್ಟಿಸೈಡ್ಸ್ ಹಾಕ್ತಾ ಇದ್ದಾರೆ, ಯೂರಿಯಾ ಕೊಡ್ತಾ ಇದ್ದಾರೆ. ಇದರಿಂದ ಏನಾಯ್ತಾ ಇದೆ, ನಮ್ಮ ಆರೋಗ್ಯ ಕೆಡ್ತಾ ಇದೆ. ಅವ್ರಿಗೆ ಫಸಲು ಬರಬೇಕು, ಅದಕ್ಕಿಂತ ಅವ್ರು ಮಾಡ್ತಾ ಇದ್ದಾರೆ. ರೈತ ಅನ್ನದಾತ, ಆತನಿಗೆ ಬಹಳಷ್ಟು ಹಿರಿಯರಿದ್ದಾರೆ ಈ ವ್ಯವಸಾಯದಲ್ಲಿ. ಅವರು ಹಾಗೂ ಈಗಿನ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿರೋದು ಗಮನದಲ್ಲಿ ಇಟ್ಕೊಂಡು ಒಂದು ಸ್ಪೆಷಲ್ ವೆಹಿಕಲ್ ಪ್ರಾಜೆಕ್ಟ್ ಅಂತ ಒಂದು ಸ್ಥಳದಲ್ಲಿ, ಒಂದು ನಮ್ಮ ಮಠಗಳಿಂದ, ಅಲ್ಲಿ ಯಾವ ಮಠದಲ್ಲಿ ಸರಿ ಅನಿಸುತ್ತೋ ಅಲ್ಲಿ ಒಂದು 3 ಜನ ಸಲಹೆಗಾರಿಟ್ಟು ಆ ರೈತರಿಗೆ ಎಷ್ಟು ಕಡಿಮೆ ಔಷಧಿಗಳು ಕೊಟ್ಟು, ಎಷ್ಟು ಕಡಿಮೆ ಗೊಬ್ಬರ ಕೊಟ್ಟು ಹೆಚ್ಚಿನ ಬೆಳೆ ಬರೋ ಮಾಡಿ, ಮುಂದೆ ಅವರಿಗೆ ಸಹಕಾರ ಮಾಡಿದರೆ ಅದಕ್ಕೊಂದು ನಮ್ಮ ಮಾರುಕಟ್ಟೆ ವ್ಯವಸ್ಥೆ ಮಾಡಿ ಅದಕ್ಕೆ ಮಾಡಿದ್ರೆ ಒಂದು ಅನುಕೂಲ ಆಗುತ್ತೆ, ನಮ್ಮ ಆರೋಗ್ಯಗಳು ಸುಧಾರಿಸುತ್ತೆ ಅನ್ನೋದು ಒಂದು ವಿಚಾರ. ಎರಡನೇ ಮಾತು ಶಿಕ್ಷಣ. ಇವತ್ತು ನಾನು 2-3 ದಶಕಗಳಿಂದ ಕಂಡಂತೆ ವಿದ್ಯಾರ್ಥಿಗಳು ಇದರಲ್ಲಿ ಸ್ಕಾಲರ್ಶಿಪ್ ನಲ್ಲಿ ಭಾಗವಹಿಸ್ತೀನಿ. ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಲ್ಪ ಮುಂದೆ ಬನ್ನಿ ಸರ್. ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ
पूर्णस्य पूर्णमादाय पूर्णमेवावशिष्यते। श्रीमद् जगद्गुरु पंचाचार्य महाराज की, जगद्गुरु रेणुकाचार्य महाराज की, श्रीमद् जगद्गुरु संत रेणुका डॉक्टर वीर सोमेश्वर शिवाचार्य महाराज की। मानव धर्मಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಸಾಹಿತ್ಯ ಸಂಸ್ಕೃತಿ ಶಾಂತಿ ಸಮೃದ್ಧಿ ಒಂದೇ ಶಿವದಾಂಬದೆ. ಆಯ್ತು ಹೋಗೋಣ. ಶ್ರೀ ರಂಭಾಪುರಿ ಜಗದ್ಗುರುಗಳ ಆಷಾಢ ಮಾಸ ಪೂಜಾ ಸಮಿತಿಯವರು ಮೇಡಮ್ 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 ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ